ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ಬಾರಿಯ ಚುನಾವಣೆಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ಒಂದು ವೇಳೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದೇ ಆದರೆ ಕಾಂಗ್ರೆಸ್ನ ನಿಲುವೇನು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯದುವೀರ್ ಬಿಜೆಪಿ ಅಭ್ಯರ್ಥಿ ಆದರೆ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಬದಲಾವಣೆ ಆಗ್ತಾರಾ? ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಸ್ಟ್ರಾಟಜಿ ಏನಿರುತ್ತೆ? ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರೇ ಆಗಲಿ ಬಿಜೆಪಿಗರ ನಿರ್ಧಾರಕ್ಕೆಲ್ಲ ನಾವು ತಲೆ ಕೆಡಿಸಿಕೊಳ್ಳಲ್ಲ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೈಸೂರಿನಲ್ಲಿ ನಮಗೆ ಅಭ್ಯರ್ಥಿಗಳ ಕೊರತೆ ಇಲ್ಲ ಅಂತೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಳವಣಿಗೆ ಬಿಜೆಪಿ ಎರಡು ಹೆಸರು ಶಿಫಾರಸು ಮಾಡಿದ್ದಾರೆ. ಯದುವೀರ್ ಅವರ ಹೆಸರನ್ನು ಕೂಡ ಶಿಫಾರಸು ಮಾಡಿದ್ದಾರೆ. ಹಾಲಿ ಸಂಸದರು ನೋಡಪ್ಪ, ಯಾರ ಹೆಸರು ಪಾಪ ಮಾಡಲಿ, ನಮ್ಗೆ ಯಾರ ಹೆಸರು ಮಾಡಿದ್ರು ನಮ್ಮ ಪಾರ್ಟಿ ಸಿದ್ಧಾಂತದ ಮೇಲೆ ನೀತಿ ಮೇಲೆ ನಾವು ಎಲೆಕ್ಷನ್ ಮಾಡ್ತೀವಿ. ಅವ್ರ ಪಾರ್ಟಿಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಕಾರ್ಯಕ್ರಮ, ನಮ್ಮ ಕ್ಯಾಂಡಿಡೇಟ್ಗಳು ಜನರಿಗೆ ಹತ್ರ ಇರುವಂಥ ಕ್ಯಾಂಡಿಡೇಟ್ಗಳನ್ನ ನಾವು ಇಡ್ತೀವಿ ಹೊರತು ಪಾರ್ಟಿ ಸಿದ್ಧಾಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಅವರು ಯುವರಾಜ್ ನಮ್ಮ ಮಹಾರಾಜ ಒಡೆಯರ್ ಅವರು ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಅವ್ರಿಗೆ ಬಿಟ್ಟಿರುವಂಥ ವಿಷಯ. ನನಗೆ ಅದ್ರ ಬಗ್ಗೆ ಏನೂ ಒಂಚೂರು ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ. ಅವರು ಯುವರಾಜ್ ನಮ್ಮ ಮಹಾರಾಜ ಒಡೆಯರ್ ಅವರು ಮಾಡ್ತಾರೋ ಇಲ್ವೋ ನನಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಹೇಳಿ ಕೇಳಿ ಸಿಎಂ ಅವರ ತವರು ಜಿಲ್ಲೆ ಮೈಸೂರು. ಈ ಬಾರಿ ಶತಾಯಗತಾಯ ಕ್ಷೇತ್ರವನ್ನು ಗೆಲ್ಲೇಬೇಕು ಅಂಥೇಳಿ ಪಣತೊಟ್ಟು ನಿಂತಿದ್ದಾರೆ ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ಬಿಜೆಪಿಯಿಂದ ಯದುವೀರ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಯದುವೀರ್ ಅವರೇ ಬಿಜೆಪಿ ಅಭ್ಯರ್ಥಿ ಆಗಿದ್ದಾದರೆ ಕಾಂಗ್ರೆಸ್ನ ಸ್ಟ್ರಾಟಜಿ ಯಾವ ರೀತಿ ಬದಲಾವಣೆ ಆಗಬಹುದು, ಏನೆಲ್ಲ ಬೆಳವಣಿಗೆಗಳಿಗೆ ಮೈಸೂರು ಸಾಕ್ಷಿ ಆಗಬಹುದು ಅಂಥೇಳಿ ಸುಕೇಶ್? ಪ್ರೇಮ್, ಒಂದು ಸ್ಪಷ್ಟ, ಇದುವರೆಗೂ ಕೂಡ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಅಂತಿಮಪಡಿಸಿಕೊಂಡಿಲ್ಲ. 3-4 ಹೆಸರುಗಳನ್ನ ಇಟ್ಕೊಂಡು ಅದರಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಎನ್ನುವಂತಹ ಆಯ್ಕೆಯ ಕಸರತ್ತನ್ನು ನಡೆಸ್ತಾ ಇದೆ. ಇದರ ಮಧ್ಯೆ ಕಾಂಗ್ರೆಸ್ನ ಒಂದು ಪಟ್ಟಿ ಬಿಡುಗಡೆ ಆಗಿದೆ. 7 ಜನರ ಹೆಸರು ಕೂಡ ಘೋಷಣೆ ಆಗಿದೆ ರಾಜ್ಯದ ಮಟ್ಟಿಗೆ ಹೇಳೋದಾದರೆ. ಆದರೆ ಎರಡನೇ ಪಟ್ಟಿಯಲ್ಲಿ ಮೈಸೂರಿನ ಹೆಸರು ಕೂಡ ಘೋಷಣೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಬಿಜೆಪಿಯಲ್ಲಿ ಆಗಿರುವಂತಹ ಬೆಳವಣಿಗೆ ಕಾಂಗ್ರೆಸ್ಸನ್ನು ಕಾದು ನೋಡುವಂಥ ತಂತ್ರಕ್ಕೆ ಮೊರೆ ಹೋಗುವಂತೆ ಮಾಡುವ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಈಗಲೇ ಅಧಿಕೃತವಾಗಿ ಸೂಕ್ತವಾದ ಅಭ್ಯರ್ಥಿ ಕಾಂಗ್ರೆಸ್ ಬಳಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸದ್ಯದ ಪರಿಸ್ಥಿತಿಗೆ ಇರೋದರಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಆದರೆ ಹಾಗೇನಾದರೂ ಬಿಜೆಪಿಯಲ್ಲಿ ಅಭ್ಯರ್ಥಿ ಬದಲಾವಣೆ ಅಥವಾ ಹಾಲಿ ಸಂಸದರಿಗೆ ಟಿಕೆಟ್ ಸಪ್ಪುವಂಥ ಬೆಳವಣಿಗೆ ಆದರೆ ಸಹಜವಾಗಿಯೇ ಬಿಜೆಪಿಯಲ್ಲಿ ಆಂತರಿಕವಾಗಿ ಏನು ಬದಲಾವಣೆಗಳಾಗಬಹುದು ಆ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಮಟ್ಟಿಗೆ ಅನ್ನುವಂಥದ್ದು ಕಾಂಗ್ರೆಸ್ ಕಾದು ನೋಡಬೇಕಾದಂಥ ವಿಚಾರವಾಗುತ್ತೆ. ಹಾಗಾಗಿ ಇರುವಲ್ಲೇ ಅವರು ಯಾರಿಗಾರು ಟಿಕೆಟ್ ಕೊಡೋದಾಗಿದ್ರೂ ಕೂಡ ಬಿಜೆಪಿ ಆಂತರಿಕ ಬೆಳವಣಿಗೆ ಏನು ಅನ್ನೋದು ಪ್ರಮುಖವಾಗುತ್ತೆ. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ ಕೂಡ ಹೌದು. ಯಾಕಂದರೆ ಅವರ ತವರು ಜಿಲ್ಲೆ, ಅಲ್ಲಿನ ಸೋಲು ಗೆಲುವು ಸಿದ್ದರಾಮಯ್ಯ ಅವರ ಮೇಲೂ ಕೂಡ ಸಾಕಷ್ಟು ಇಂಪ್ಯಾಕ್ಟ್ ಆಗುವಂಥ ವಿಚಾರ ಕೂಡ ಹೌದು. ಹಾಗಾಗಿ ಬಹುಶಃ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಿಜೆಪಿಯ ಈ ಹೊಸ ಬೆಳವಣಿಗೆಯ ನಂತರ ಟಿಕೆಟನ್ನು ಘೋಷಣೆ ಮಾಡುವಂಥದ್ದನ್ನ 3ನೇ ಪಟ್ಟಿವರೆಗೂ ಕೂಡ ಎಳಿಬಹುದು. ಮೈಸೂರಿನ ಅಭ್ಯರ್ಥಿಯ ವಿಚಾರದಲ್ಲಿ ಅಲ್ಲಿ ಆಗುವುದಾದಂಥ ಆಂತರಿಕ ಬೆಳವಣಿಗೆ ಮತ್ತು ಅಭ್ಯರ್ಥಿ ಬದಲಾವಣೆಯ ಸಂಭಾವ್ಯ ಸಾಧ್ಯತೆ ಇವೆಲ್ಲದರ ಬಗ್ಗೆಯೂ ಕೂಡ ಕಾದು ನೋಡುವಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಗುವ ಸಾಧ್ಯತೆ ಹೆಚ್ಚಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.